ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಅಧ್ಯಾಯ 5ರಲ್ಲಿನ ನಮ್ಮ ಸುತ್ತಲಿನ ಬದಲಾವಣೆಗಳು ಭೌತ ಮತ್ತು ರಾಸಾಯನಿಕ ಪಾಠದ ಪ್ರಮುಖ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ. ಈ ಪ್ರಶ್ನೋತ್ತರಗಳು ತಮಗೆಲ್ಲ ಉಪಯುಕ್ತವಾಗಲಿದೆ ಎಂದು ನಾನು ಭಾವಿಸುತ್ತಾ, ಮೊದಲನೆಯದಾಗಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಈ ಭಾಗದಲ್ಲಿ ಮೊದಲನೇ ಪ್ರಶ್ನೆ, ಕಬ್ಬಿಣಕ್ಕೆ ಗಾಳಿ ಮತ್ತು ತೇವಾಂಶ ತಗುಲಿದಾಗ ಡ್ಯಾಶ್ ಹಿಡಿಯುತ್ತದೆ? ಇದಕ್ಕೆ ಉತ್ತರ ತುಕ್ಕು. ಹಾಗೆ ಎರಡನೇ ಪ್ರಶ್ನೆ, ಕಾಗದವನ್ನು ಹರಿಯುವುದು ಡ್ಯಾಶ್ ಬದಲಾವಣೆಗೆ ಉದಾಹರಣೆಯಾಗಿದೆ? ಕಾಗದವನ್ನು ಹರಿಯುವುದು ಭೌತ ಬದಲಾವಣೆಗೆ ಉದಾಹರಣೆ ಆಗಿದೆ ವಿದ್ಯಾರ್ಥಿಗಳೇ. ಹಾಗೆ ಮೂರನೇ ಬಿಟ್ಟ ಸ್ಥಳ, ಹಾಲು ಮೊಸರಾಗುವುದು, ಇದು ಡ್ಯಾಶ್ ಬದಲಾವಣೆಯಾಗಿದೆ? ಹಾಲು ಮೊಸರಾಗುವುದು ರಾಸಾಯನಿಕ ಬದಲಾವಣೆಯಾಗಿದೆ. ನಾಲ್ಕನೇ ಬಿಟ್ಟ ಸ್ಥಳ, ಒಂದು ವಸ್ತು ಬೆಂಕಿ ಹೊತ್ತಿಕೊಂಡು ಉರಿಯಲು ಬೇಕಾದ ಕನಿಷ್ಠ ತಾಪವನ್ನ ಡ್ಯಾಶ್ ಎನ್ನುವರು? ಇದಕ್ಕೆ ಸರಿಯಾದ ಉತ್ತರ ಜ್ವಲನ ತಾಪ. ಹಾಗೆ ಐದನೇ ಬಿಟ್ಟ ಸ್ಥಳ, ದಹನ ಕ್ರಿಯೆ ನಡೆಯಲು ಅತ್ಯಗತ್ಯವಾದ ಅನಿಲ ಡ್ಯಾಶ್? ಇದಕ್ಕೆ ಉತ್ತರ ಆಕ್ಸಿಜನ್. ಹಾಗೆಯೇ ಎರಡನೇ ಭಾಗ, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಈ ಕೆಳಗಿನವುಗಳಲ್ಲಿ ಭೌತ ಬದಲಾವಣೆಯ ಲಕ್ಷಣ ಯಾವುದು? ಇದಕ್ಕೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಭೌತ ಬದಲಾವಣೆಯ ಲಕ್ಷಣಗಳಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗುವುದು, ಯಾವುದೇ ಹೊಸ ವಸ್ತು ಉಂಟಾಗದಿರುವುದು, ವಸ್ತುವಿನ ಗುಣ ಸಂಪೂರ್ಣ ಬದಲಾಗುವುದು ಹಾಗೂ ಶಾಶ್ವತ ಬದಲಾವಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಯಾವುದೇ ಹೊಸ ವಸ್ತು ಉಂಟಾಗದಿರುವುದು. ಹಾಗೆ ಎರಡನೇ ಪ್ರಶ್ನೆ, ದಹನ ಕ್ರಿಯೆ ನಡೆಯಲು ಅವಶ್ಯಕವಾದ ಅಂಶಗಳು ಯಾವುವು? ಇದಕ್ಕೆ ಆಯ್ಕೆಗಳು ಈ ರೀತಿ ಇವೆ: ದಹ್ಯ ವಸ್ತು, ಆಕ್ಸಿಜನ್, ಜ್ವಲನ ತಾಪ ಮತ್ತು ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವಿದ್ಯಾರ್ಥಿಗಳೇ, ದಹನ ಕ್ರಿಯೆ ನಡೆಯಲು ಅವಶ್ಯಕವಾದಂತಹ ಅಂಶಗಳು ಇವೆಲ್ಲವೂ ಕೂಡ ಆಗ್ತವೆ: ದಹ್ಯ ವಸ್ತು, ಆಕ್ಸಿಜನ್, ಜ್ವಲನ ತಾಪ ಎಲ್ಲವೂ ಕೂಡ. ಹಾಗೆ ಮೂರನೇ ಪ್ರಶ್ನೆ, ಸುಣ್ಣದ ತಿಳಿ ನೀರಿಗೆ ಇಂಗಾಲದ ಡೈಆಕ್ಸೈಡ್ ಹಾಯಿಸಿದಾಗ ಅದು ಹಾಲಿನಂತೆ ಬೆಳ್ಳಗಾಗಲು ಕಾರಣ? ಇದರಲ್ಲಿ ಆಪ್ಷನ್ಸ್ ಗಳನ್ನು ನೋಡೋಣ. ಎ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಬಿ ಕ್ಯಾಲ್ಸಿಯಂ ಕಾರ್ಬೋನೇಟ್, ಸಿ ಮೆಗ್ನೀಷಿಯಂ ಆಕ್ಸೈಡ್, ಡಿ ಸೋಡಿಯಂ ಹೈಡ್ರಾಕ್ಸೈಡ್. ಇದಕ್ಕೆ ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕಾರ್ಬೋನೇಟ್. ಹಾಗೆ ಮೂರನೇ ಭಾಗಕ್ಕೆ ಬರೋಣ. ಸರಿ ಅಥವಾ ತಪ್ಪು ತಿಳಿಸಿ. ಇದನ್ನ ಕಾರಣ ಸಹಿತ ವಿವರಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದರಲ್ಲಿ ಮೊದಲನೇ ಪ್ರಶ್ನೆ, ಸಾಂದ್ರೀಕರಣದ ಮೂಲಕ ನೀರಾವಿಯನ್ನು ತಂಪಾಗಿಸುವುದು ರಾಸಾಯನಿಕ ಬದಲಾವಣೆ? ಹೌದಾ? ಇಲ್ಲ, ಉತ್ತರ ತಪ್ಪು. ಇದರ ಸರಿಯಾದ ಹೇಳಿಕೆ ಈ ರೀತಿ ಇದೆ: ಇದು ಭೌತ ಬದಲಾವಣೆ, ಏಕೆಂದರೆ ಇಲ್ಲಿ ನೀರಿನ ಸ್ಥಿತಿ ಮಾತ್ರ ಬದಲಾಗುತ್ತೆ, ಹೊಸ ವಸ್ತು ಇದರಲ್ಲಿ ಉಂಟಾಗುವುದಿಲ್ಲ. ಹಾಗೆ ಎರಡನೇ ಪ್ರಶ್ನೆ, ಎಲೆಗಳು ಕೊಳೆತು ಸಾವಯವ ಗೊಬ್ಬರವಾಗುವುದು ರಾಸಾಯನಿಕ ಬದಲಾವಣೆ? ಹೌದು, ಉತ್ತರ ಸರಿ. ಸೂಕ್ಷ್ಮಾಣುಜೀವಿಗಳ ಕ್ರಿಯೆಯಿಂದ ಎಲೆಗಳು ಕೊಳೆತು ಹೊಸ ರಾಸಾಯನಿಕ ಗುಣವುಳ್ಳ ಗೊಬ್ಬರ ಉತ್ಪತ್ತಿಯಾಗುತ್ತದೆ. ಮೂರನೇ ಪ್ರಶ್ನೆ, ಅಡುಗೆ ಸೋಡಾಕ್ಕೆ ನಿಂಬೆ ರಸ ಬೆರೆಸಿದಾಗ ಅನಿಲ ಹೊರಬರುವುದು ರಾಸಾಯನಿಕ ಬದಲಾವಣೆ? ಹೌದು, ಉತ್ತರ ಸರಿ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಂಬ ಸಂಪೂರ್ಣ ಹೊಸ ಅನಿಲ ಬಿಡುಗಡೆ ಆಗುತ್ತೆ. ಹಾಗೆ ನಾಲ್ಕನೇ ಭಾಗಕ್ಕೆ ಬರೋಣ. ಬದಲಾವಣೆಗಳನ್ನ ವರ್ಗೀಕರಣ ಮಾಡೋಣ. ಇದರಲ್ಲಿ ಬದಲಾವಣೆ, ಅದರ ವಿಧ ಮತ್ತೆ ಅದನ್ನ ಹಿಮ್ಮುಖಗೊಳಿಸಬಹುದೇ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ಮಂಜುಗಡ್ಡೆ ಕರಗುವುದು ಭೌತ ಬದಲಾವಣೆ. ಅದನ್ನು ಹಿಮ್ಮುಖಗೊಳಿಸಬಹುದೇ? ಹೌದು, ಹಿಮ್ಮುಖಗೊಳಿಸಬಹುದು. ಅದೇ ತರ ಎರಡನೇ ಬದಲಾವಣೆ, ಕಾಯಿ ಹಣ್ಣಾಗುವುದು. ಹೌದು, ಇದು ರಾಸಾಯನಿಕ ಬದಲಾವಣೆ.
ಹಿಮ್ಮುಖಗೊಳಿಸಬಹುದೇ? ಇಲ್ಲ, ಮತ್ತೆ ಮೊದಲಿನಾಗಿ ಮಾಡಲು ಸಾಧ್ಯವಿಲ್ಲ. ಮೂರನೇ ಪ್ರಶ್ನೆ, ಕಾಗದವನ್ನ ಮಡಚುವುದು. ಹೌದು, ಇದು ಭೌತ ಬದಲಾವಣೆಯ ವಿಧ ಆಗುತ್ತೆ. ಹಿಮ್ಮುಖಗೊಳಿಸಬಹುದೇ? ಹೌದು, ಹಿಮ್ಮುಖಗೊಳಿಸಬಹುದು. ಹಾಗೆ ನಾಲ್ಕನೇ ಬದಲಾವಣೆ, ಮರವನ್ನು ಸುಡುವುದು. ಇದು ರಾಸಾಯನಿಕ ಬದಲಾವಣೆ, ಹಿಮ್ಮುಖಗೊಳಿಸಲು ಸಾಧ್ಯ ಇಲ್ಲ. ಹಾಗೆ ಐದನೇ ಬದಲಾವಣೆ, ನೀರಿಗೆ ಸಕ್ಕರೆ ಕರಗಿಸುವುದು. ಇದು ಒಂದು ಭೌತ ಬದಲಾವಣೆ, ಹಿಮ್ಮುಖಗೊಳಿಸಬಹುದೇ? ಹೌದು, ಹಿಮ್ಮುಖಗೊಳಿಸಬಹುದು. ಹಾಗೆ ಮುಂದಿನ ವಿಭಾಗಕ್ಕೆ ಹೋಗೋಣ. ಹೊಂದಿಸಿ ಬರೆಯಿರಿ. ಇದರಲ್ಲಿ ಗುಂಪು ಎ, ಗುಂಪು ಬಿ ಮತ್ತು ಅದರ ಸರಿಯಾದ ಜೋಡಣೆಯನ್ನ ಇಲ್ಲಿ ನೀಡಲಾಗಿದೆ. ಕಾಗದ ಹರಿಯುವುದು. ಇದರಲ್ಲಿ ರಾಸಾಯನಿಕ ಬದಲಾವಣೆ, ಭೌತ ಬದಲಾವಣೆ, ಶಿಥಿಲೀಕರಣ, ಜೈವಿಕ ಪ್ರಕಾಶಮಾನತೆ ಎರಡೂ ಬದಲಾವಣೆಗಳು. ಇದಕ್ಕೆ ಸರಿಯಾದ ಉತ್ತರ ಕಾಗದ ಹರಿಯುವುದು, ಬಿ ಆಪ್ಷನ್ ಆಗುತ್ತೆ, ಭೌತ ಬದಲಾವಣೆ. ಕಬ್ಬಿಣ ತುಕ್ಕು ಹಿಡಿಯುವುದು. ಇದರ ಉತ್ತರ ಎ ರಾಸಾಯನಿಕ ಬದಲಾವಣೆ. ಮೂರನೇ ಪ್ರಶ್ನೆ, ಮಿಂಚುಗಳು ಬೆಳಗುವುದು. ಇದು ಡಿ ನಲ್ಲಿ ಬರುತ್ತೆ, ಜೈವಿಕ ಪ್ರಕಾಶಮಾನತೆ. ಹಾಗೆ 4, ಮಣ್ಣು ಉಂಟಾಗುವಿಕೆ. ಇದು ಸಿ ಶಿಥಿಲೀಕರಣ, ಇದಕ್ಕೆ ಬರುತ್ತೆ. ನೆಕ್ಸ್ಟ್ 5ನೇ ಹೊಂದಿಸಿ ಬರೆಯಲ್ಲಿ ಮೇಣದ ಬತ್ತಿ ಉರಿಯುವುದು. ಈಗ ಬರುತ್ತೆ, ಎರಡೂ ಬದಲಾವಣೆಗಳನ್ನ ಮೇಣದ ಬತ್ತಿ ಉಂಟು ಮಾಡುತ್ತೆ. ಹಾಗೆ ನೆಕ್ಸ್ಟ್ ವಿಭಾಗಕ್ಕೆ ಹೋಗೋಣ. ವೈಜ್ಞಾನಿಕ ಕಾರಣ ಕೊಡಿ. ಪ್ರಶ್ನೆ 1, ಬೆಂಕಿ ಹೊತ್ತಿಕೊಂಡ ವ್ಯಕ್ತಿಯನ್ನ ಕಂಬಳಿಯಿಂದ ಸುತ್ತಲಾಗುತ್ತದೆ ಏಕೆ? ಉತ್ತರ, ಕಂಬಳಿಯನ್ನು ಸುತ್ತುವುದರಿಂದ ಬೆಂಕಿಗೆ ಸಿಗುವ ಗಾಳಿಯ ಪೂರೈಕೆ ಕಡಿತಗೊಳ್ಳುತ್ತದೆ. ದಹನ ಕ್ರಿಯೆಗೆ ಆಕ್ಸಿಜನ್ ಅತ್ಯಗತ್ಯವಾಗಿರುವುದರಿಂದ ಬೆಂಕಿ ತಕ್ಷಣವೇ ನಂದಿ ಹೋಗುತ್ತದೆ. ಹೌದು, ಗಾಳಿಯಲ್ಲಿ ಆಕ್ಸಿಜನ್ ಇರುತ್ತೆ, ಅದು ಬೆಂಕಿ ಉರಿಯೋದಕ್ಕೆ ಸಹಾಯ ಮಾಡುತ್ತೆ. ನಾವು ಕಂಬಳಿಯಿಂದ ಸುತ್ತುವುದರಿಂದ ಆಕ್ಸಿಜನ್ ಪೂರೈಕೆ ಆಗೋದಿಲ್ಲ, ಆವಾಗ ಬೆಂಕಿ ಆರಿ ಹೋಗುತ್ತೆ. ಪ್ರಶ್ನೆ 2, ಉರಿಯುವ ಮೇಣದ ಬತ್ತಿಯ ಮೇಲೆ ಲೋಟ ಮುಚ್ಚಿದಾಗ ಅದು ನಂದಿ ಹೋಗುತ್ತದೆ ಏಕೆ? ಹೌದು, ಲೋಟದೊಳಗೆ ಆಕ್ಸಿಜನ್ ಪೂರ್ಣವಾಗಿ ಖಾಲಿಯಾಗಿ ಕಾರ್ಬನ್ ಡೈಆಕ್ಸೈಡ್ ತುಂಬುವುದರಿಂದ ದಹನ ಕ್ರಿಯೆ ಮುಂದುವರಿಯದೆ ಜ್ವಾಲೆ ಹಾರಿ ಹೋಗುತ್ತದೆ. ನೆಕ್ಸ್ಟ್ ವಿಭಾಗಕ್ಕೆ ಹೋಗೋಣ. ಇಲ್ಲಿ ನಾವು ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ. ಮೊದಲನೇದಾಗಿ, ಭೌತ ಬದಲಾವಣೆ ಎಂದರೇನು? ಸರಿಯಾದ ಉತ್ತರ, ಯಾವುದೇ ಹೊಸ ವಸ್ತು ಉತ್ಪತ್ತಿಯಾಗದೆ ಕೇವಲ ವಸ್ತುವಿನ ಆಕಾರ, ಗಾತ್ರ ಅಥವಾ ಸ್ಥಿತಿ ಮಾತ್ರ ಬದಲಾಗುವುದನ್ನು ಭೌತ ಬದಲಾವಣೆ ಎನ್ನುತ್ತಾರೆ. ಹಾಗೆ ಎರಡನೇ ಪ್ರಶ್ನೆ, ರಾಸಾಯನಿಕ ಬದಲಾವಣೆ ಎಂದರೇನು? ಉತ್ತರ, ಒಂದು ಅಥವಾ ಹೆಚ್ಚು ಸಂಪೂರ್ಣ ಹೊಸ ಗುಣಗಳನ್ನು ಹೊಂದಿರುವ ವಸ್ತುಗಳು ಉತ್ಪತ್ತಿಯಾಗುವ ಪ್ರಕ್ರಿಯೆಯನ್ನ ರಾಸಾಯನಿಕ ಬದಲಾವಣೆ ಎನ್ನುತ್ತಾರೆ. ಹಾಗೆ ಮೂರನೇ ಪ್ರಶ್ನೆ, ದಹ್ಯ ವಸ್ತುಗಳು ಎಂದರೇನು? ಉತ್ತರ, ದಹನ ಕ್ರಿಯೆಗೆ ಒಳಪಟ್ಟು ಬೆಂಕಿಯಿಂದ ಸುಲಭವಾಗಿ ಉರಿಯುವ ವಸ್ತುಗಳನ್ನು ದಹ್ಯ ವಸ್ತುಗಳು ಎನ್ನುವರು. ಉದಾಹರಣೆ, ಕಾಗದ, ಸೀಮೆ ಎಣ್ಣೆ, ಕಟ್ಟಿಗೆ. ಬ್ಯಾಕ್ಟೀರಿಯಾಗಳು ಹಾಲನ್ನು ಸಂಪೂರ್ಣ ಹೊಸ ಗುಣ, ರುಚಿ ಮತ್ತು ರಚನೆಯುಳ್ಳ ಮೊಸರನ್ನಾಗಿ ಪರಿವರ್ತಿಸುತ್ತವೆ. ಮೊಸರನ್ನ ಪುನಃ ಹಾಲನ್ನಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ. ಆದ್ದರಿಂದ ಇದು ರಾಸಾಯನಿಕ ಬದಲಾವಣೆ. ಇಲ್ಲಿ ಸಂಪೂರ್ಣ ಹೊಸ ವಸ್ತು ಉಂಟಾಗುತ್ತೆ ವಿದ್ಯಾರ್ಥಿಗಳೇ. ಹಾಗೆಯೇ ಮೂರನೇ ಪ್ರಶ್ನೆ, ಬಂಡೆಗಳಿಂದ ಮಣ್ಣು ಉಂಟಾಗುವುದು ಯಾವ ಬದಲಾವಣೆ? ವಿವರಿಸಿ. ಉತ್ತರ, ಇದು ಭೌತ ಮತ್ತು ರಾಸಾಯನಿಕ ಎರಡೂ ಬದಲಾವಣೆಗಳನ್ನ ಒಳಗೊಂಡಿದೆ. ಗಾಳಿ, ಮಳೆ
ಮತ್ತು ತಾಪಮಾನದಿಂದ ಬಂಡೆಗಳು ಒಡೆದು ಸಣ್ಣ ಕಣಗಳಾಗುವುದು ಭೌತ ಬದಲಾವಣೆ. ಬಂಡೆಯಲ್ಲಿರುವ ಖನಿಜಗಳು ನೀರು ಮತ್ತು ಆಕ್ಸಿಜನ್ ಜೊತೆ ವರ್ತಿಸಿ ಮಾರ್ಪಾಡಾಗುವುದು ರಾಸಾಯನಿಕ ಬದಲಾವಣೆ. ಹಾಗಾಗಿ ಇದರಲ್ಲಿ ಭೌತ ಮತ್ತು ರಾಸಾಯನಿಕ ಎರಡು ಬದಲಾವಣೆಗಳು ಇದರಲ್ಲಿ ಉಂಟಾಗ್ತವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ 7ನೇ ತರಗತಿಯ 5ನೇ ಅಧ್ಯಾಯದ ಪ್ರಮುಖ ಪ್ರಶ್ನೋತ್ತರಗಳ ಭಾಗ ಮುಕ್ತಾಯಗೊಂಡಿದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.